ಹಣದ ವಿಚಾರಕ್ಕೆ ವ್ಯಕ್ತಿಯೊಬ್ಬನ ಹತ್ಯೆ ಕೋಲಾರದಲ್ಲಿ ನಡೆದಿದೆ. ಈ ಕೊಲೆ ಆರೋಪಿಯ ಮನೆಗೆ ಬೆಂಕಿ ಇಟ್ಟಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಹಣದ ವಿಚಾರಕ್ಕೆ ವ್ಯಕ್ತಿಯ ಹತ್ಯೆಯಾಗಿದೆ. ಹತ್ಯೆಯ ಆರೋಪಿಯ ಮನೆಗೆ ಬೆಂಕಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರದ ಗುಂತುವಾರಪಲ್ಲಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹಣದ ವಿಚಾರಕ್ಕೆ ಮಂಜುನಾಥ್ ಎಂಬ ವ್ಯಕ್ತಿಯ ಹತ್ಯೆಯಾಗಿತ್ತು. ಕೊಲೆ ಮಾಡಿದಂತಹ ಶ್ರೀಮೂರ್ತಿ ಮನೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಮೃತನ ಸಂಬಂಧಿಕರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಹತ್ಯೆಯಾದಂತಹ ಮಂಜುನಾಥ್ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಂಜುನಾಥ್ ಹತ್ಯೆಯಲ್ಲಿ ಭಾಗಿಯಾಗಿದ್ದಾನೆ ಎನ್ನುವಂತಹ ಆರೋಪಿಯ ವ್ಯಕ್ತಿಯ ಮನೆಗೆ ಬೆಂಕಿಯನ್ನು ಹಾಕಿ ಸಂಪೂರ್ಣವಾಗಿ ಸುಟ್ಟು ಬಿಟ್ಟಿದ್ದಾರೆ. ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲಾಗಿರುವಂತಹ ಘಟನೆ ಇದು. ಇದರಲ್ಲಿ ಯೋಗೀಶ್ ಮತ್ತು ನಂದೀಶ್ ಎಂಬುವರಿಗೆ ಗಾಯವಾಗಿದೆ. ಗಾಯಾಳುಗಳನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂಥೇಳಿ ಶಿಫ್ಟ್ ಮಾಡಲಾಗಿದೆ. ಕಳೆದ ರಾತ್ರಿ ನಡೆದಂತಹ ಕೊಲೆ ಪ್ರಕರಣ ಇದು. ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಎನ್ನುವಂತಹ ವ್ಯಕ್ತಿ ಮನೆಯನ್ನು ಸುಟ್ಟು ಭಸ್ಮ ಮಾಡಲಾಗಿದೆ. ಈ ಮೂಲಕ ಗ್ರಾಮದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು. ಕೋಲಾರದ ಗುಂತುವಾರಪಲ್ಲಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಕೊಲೆಯಾಗಿರುವಂತಹ ವ್ಯಕ್ತಿಯ ಹೆಸರು ಮಂಜುನಾಥ್. ಈ ಮಂಜುನಾಥನನ್ನು ಕೊಲೆ ಮಾಡಿದ್ದಾನೆ ಶ್ರೀಮೂರ್ತಿ ಅಂಥೇಳಿ ಆತನ ಮನೆಯನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿದ್ದಾರೆ. ವಿಚಾರವಾಗಿ ನಡೆದಂಥ ಕೊಲೆ ಪ್ರಕರಣ ಸದ್ಯ ರಾಜಕೀಯ ತಿರುವನ್ನು ಪಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಜಾತಿ ರಾಜಕೀಯವನ್ನು ಕೂಡ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾವಿವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮ್ಯಾದಳ್ಳಿ ಬಳಿ ಇರುವಂಥ ಕೋಳ್ಗುರಿಕಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಕಳೆದ ರಾತ್ರಿ ಮಂಜುನಾಥ್ ಅನ್ನೋ ವ್ಯಕ್ತಿಯನ್ನು ಹಣದ ವಿಚಾರಕ್ಕೆ ಕೊಲೆ ಮಾಡಲಾಗುತ್ತೆ. ಅದರಲ್ಲೂ ಕೋಳ್ಗುರಿಕಿ ಗ್ರಾಮದ ಶ್ರೀಮೂರ್ತಿ ಅನ್ನೋರು ಕೊಲೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶ್ರೀಮೂರ್ತಿ ಮನೆ ಮೇಲೆ ದಾಳಿ ಮಾಡಿರುವ ಮಂಜುನಾಥ್ ಅಂದರೆ ಕೊಲೆಯಾದ ಮಂಜುನಾಥ್ ಸಂಬಂಧಿಕರು ಮನೆಗೆ ಬೆಂಕಿಯನ್ನು ಹಾಕಿರ್ತಕ್ಕಂಥದ್ದು. ನಾವು ಇವತ್ತು ಕೋಳ್ಗುರಿಕಿ ಗ್ರಾಮದ ಶ್ರೀಮೂರ್ತಿ ಮನೆ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಇನ್ನೇನು 3 ತಿಂಗಳಷ್ಟೇ ಆಗಿದೆ ಯಾರಿಗೆ ಶ್ರೀಮೂರ್ತಿಗೆ ಮದುವೆ ಆಗಿ. ಇನ್ನು ಚಪ್ರ ಕೂಡ ಹಾಗೆ ಇರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಪೆಟ್ರೋಲ್ ಹಾಕಿ ಮನೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಅಂದರೆ ಶ್ರೀನಿವಾಸಪುರ ಭಾಗದಲ್ಲಿ ಕೊಲೆ ಆಯಿತು ಅಂತಂದರೆ ಸಾಕು. ಅದರಲ್ಲೂ ವಿಶೇಷವಾಗಿ ಶ್ರೀನಿವಾಸಪುರ ಒಂದು ರೀತಿಯಲ್ಲಿ ರಾಯಲಸೀಮಾ ರಾಜಕಾರಣಕ್ಕೆ ಹೆಸರುವಾಸಿಯಾದಂಥ ಒಂದು ಸ್ಥಳ. ಇಲ್ಲಿ ಯಾವುದೇ ಕೊಲೆ ಆದರೂ ಕೂಡ ರಾಜಕೀಯ ಬಣ್ಣ ಅಂದರೆ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ಒಂದು ತಿರುವು ಪಡೆಯೋದು ಇಲ್ಲಿ ಸರ್ವೇ ಸಾಮಾನ್ಯ. ಅದರಂತೆ ಇಲ್ಲಿ ನೋಡೋದಾದರೆ ಈಗಾಗಲೇ ಏನು ಕೊಲೆ ಆಗಿದ್ದಾನೆ ಮಂಜುನಾಥ್ ಅವ್ರ ಕಡೆಯವರು ಈ ಕೊಲೆ ಆರೋಪಿ ಶ್ರೀಮೂರ್ತಿ ಮನೆಯನ್ನು ಸುಟ್ಟು ಭಸ್ಮ ಮಾಡಿರ್ತಕ್ಕಂಥದ್ದು. ನೋಡೋದಾದರೆ ಮನೆ, TV, ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಸುಟ್ಟು ಭಸ್ಮ ಆಗಿರ್ತಕ್ಕಂಥದ್ದು. ಅಂದರೆ ರಾಯಲಸೀಮಾ ಪಾಲಿಟಿಕ್ಸ್ಗೆ ಹೆಸರುವಾಸಿಯಾದಂಥ ಈ ಒಂದು ಶ್ರೀನಿವಾಸಪುರದಲ್ಲಿ ಈ ಥರದ್ದೆಲ್ಲ ನಡೆಯೋದಕ್ಕೆ ಸಾಧ್ಯ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಂತೆ ನೋಡೋದಾದರೆ ಈ ಮನೆ ಏನಿದೆ ಇದು ಸಂಪೂರ್ಣ ಭಸ್ಮ ಆಗಿರ್ತಕ್ಕಂಥದ್ದು. ಪೆಟ್ರೋಲ್ ಹಾಕಿ ಏನು ಕೊಲೆಯಾದ ಮಂಜುನಾಥ್ ಕಡೆಯವರು ಮನೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿರ್ತಕ್ಕಂಥದ್ದು. ಈಗಾಗಲೇ ಈ ಮನೆಯಲ್ಲಿದ್ದಂಥ ಶ್ರೀಮೂರ್ತಿ ಅಂದರೆ ಕೊಲೆ ಆರೋಪಿ ಶ್ರೀಮೂರ್ತಿ ಮನೆ ಕಡೆಯವರು ಕೂಡ ಈಗಾಗಲೇ ಬೇರೆ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಈ ಕೊಲೆ ಈಗಾಗಲೇ ಏನು ರಾಜಕೀಯ ತಿರುವನ್ನು ಪಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಏನು ಈ ಕೊಲೆ ಆಗಿರ್ತಕ್ಕಂಥ ಮಂಜುನಾಥ್ ಕಾಂಗ್ರೆಸ್ ಮುಖಂಡ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಕೊಲೆ ಮಾಡಿದ ಶ್ರೀಮೂರ್ತಿ ಇವರು JDSನವರು ಅನ್ನೊಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇದು ಒಂದು ರಾಜಕೀಯ ತಿರುವನ್ನು ಪಡೆಯೋದಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇದು ಜಾತಿ ವಿಚಾರವನ್ನು ಕೂಡ ಇದು ಜಾತಿ ಸ್ವರೂಪವನ್ನು ಕೂಡ ಬಣ್ಣವನ್ನು ಕೂಡ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಶ್ರೀನಿವಾಸಪುರದಲ್ಲಿ ಒಂದು ಕೊಲೆ ಆದರೆ ಸಾಕು, ಯಾವ ಬಣ್ಣ ಬೇಕಾದ್ರೂ ಪಡೆಯುತ್ತೆ ಅನ್ನೋದಕ್ಕೆ ಈ ಕೊಲೆ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಏನು ಸಾಮಾನ್ಯವಾಗಿ ಬೇರೆ ಭಾಗಗಳಲ್ಲಿ ಕೊಲೆ ಆದರೆ ಆರೋಪಿಗಳಿಗೆ ಮತ್ತೆ ಶಿಕ್ಷೆ ಆಗುತ್ತೆ. ಆದರೆ ಇಲ್ಲಿ ಕೊಲೆ ಮಾಡಿದ ಮನೆಯನ್ನೇ ಸಂಪೂರ್ಣವಾಗಿ ಈಗಾಗಲೇ ಬೆಂಕಿ ಹಾಕಿ ಸುಟ್ಟು ಹಾಕಿ ಧ್ವಂಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದೊಂದು ರೀತಿಯ ರಾಜಕೀಯ ತಿರುವನ್ನು ಪಡೀತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕೊಲೆ ಅಥವಾ ಗಲಾಟೆ ಅಂತಂದರೆ ಅದು ರಾಜಕೀಯ ಬಣ್ಣ ಇರಲೇಬೇಕಾಗಿರುತ್ತೆ. ಇಂಥ ಒಂದು ಸನ್ನಿವೇಶಕ್ಕೆ ಕಳೆದ ರಾತ್ರಿ ನಡೆದಂಥ ಏನು ಮಂಜುನಾಥ್ ಕೊಲೆ ಪ್ರಕರಣ ಕೂಡ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಹಣದ ವಿಚಾರವಾಗಿ ನಡೆದಂಥ ಕೊಲೆ ಪ್ರಕರಣ ಈಗ ಸದ್ಯ ರಾಜಕೀಯ ಜೊತೆಗೆ ಏನು ಜಾತಿ ಬಣ್ಣ ಪಡೀತಾ ಇರ್ತಕ್ಕಂಥದ್ದು ಸುಳ್ಳಲ್ಲ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ TV, ಕೋಲಾರ.